ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ಬಸವೇಶ್ವರ ವೃತ್ತ ಅಭಿವೃದ್ಧಿಗೆ ಬಿಜೆಪಿ ಕಾರ್ಯಕರ್ತರ ಮನವಿ. ಲಕ್ಷಾಂತರ ವೆಚ್ಚದಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿ ನಿರ್ಮಿಸಲಾದ ಸಾಂಸ್ಕೃತಿಕ ರಾಯಭಾರಿ ಬಸವೇಶ್ವರ ವೃತ್ತಕ್ಕೆ ನಿತ್ಯವೂ ಅವಮಾನ ನಡೆದಿದ್ದು, ಅಭಿವೃದ್ಧಿಪಡಿಸಲು ಪಟ್ಟಪಂಚಾಯತಿಯವರು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯ ಬಿಜೆಪಿ ಯುವ ಮುಖಂಡರು ಹಾಗೂ ಹಿರಿಯರು ಪಟ್ಟಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳೊಂದಿಗೆ ಜಟಾಪಟಿ ನಡೆದ ಘಟನೆ ಸೋಮವಾರ ನಡೆಯಿತು. ಬಸವೇಶ್ವರ ವೃತ್ತಕ್ಕೆ ಅಣ್ಣನ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿ ಸುಮಾರು 3-4 ವರ್ಷಗಳೇ ಕಳೆದರೂ ಈವರೆಗೂ ಸುತ್ತಲೂ ಗ್ರಿಲ್ ಹಾಗೂ ಏರಲು ಏಣಿಯ ವ್ಯವಸ್ಥೆ ಮಾಡಿಲ್ಲ. ವೃತ್ತದಲ್ಲಿ ಹಂದಿನ ವಾಸ, ಅಂಗಡಿಕಾರ ಕಿರಿಕಿರಿ, ಕಸ ಕಡ್ಡಿ ಸಂಗ್ರಹಿಸಿ ನಿತ್ಯವೂ ಅವಮಾನ ಮಾಡಲಾಗುತ್ತದೆ. ಬಸವಣ್ಣನವರಿಗೆ ಏಕೆ ಅವಮಾನ ಎಂದು ಕಾರ್ಯಕರ್ತರು ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಅಭಿವೃದ್ಧಿಗೊಳಿಸಿ ಬಸವಣ್ಣ ವೃತ್ತವನ್ನೇ ಏಕೆ ಅಭಿವೃದ್ಧಿಪಡಿಸುತ್ತಿಲ್ಲ ಎಂದು ಪ್ರಶ್ನಿಸಿದರು. ಗಂಭೀರವಾಗಿ ಪರಿಗಣಿಸಿ ಅಭಿವೃದ್ಧಿಗೆ ಮುಂದಾಗಬೇಕು. ಮತ್ತೆ ಅದೇ ಧೋರಣೆ ಮುಂದುವರೆದಲ್ಲಿ ಏಪ್ರಿಲ್ 20ರಂದು ಬಸವ ಜಯಂತಿಯಂದು ಭಾರೀ ಪ್ರಮಾಣದಲ್ಲಿ ಹೋರಾಟ ಮಾಡುತ್ತೇವೆ. ಪಟ್ಟಣದಲ್ಲಿ ಅಭಿವೃದ್ಧಿ ಶೂನ್ಯಗೊಂಡಿದೆ. ಹೆಸರಿಗೆ ಮಾತ್ರ ಮಹಿಳಾ ಶೌಚಾಲಯ ನಿರ್ಮಿಸಿ ಅನುದಾನ ವ್ಯರ್ಥ ಮಾಡಿದರೆ ಅವುಗಳ ಬಳಕೆ ಇಲ್ಲ. ವೀರೇಶ್ ನಗರದಲ್ಲಿ ರೈತರ ಜಮೀನು ಕಬಳಿಸಿ ಅವೈಜ್ಞಾನಿಕ ಘನತ್ಯಾಜ್ಯ ಸಂಗ್ರಹ ಘಟಕವನ್ನು ನಿರ್ಮಾಣ ಮಾಡಿ ಸುಮಾರು 30 ಲಕ್ಷ ವೆಚ್ಚದ ಕಾಂಪೌಂಡ್ ತೆರವುಗೊಳಿಸಲಾಗಿದೆ. ಸರ್ಕಾರದ ಹಣ ದುರುಪಯೋಗವಾಗಿದೆ. ಇದಕ್ಕೆ ಯಾರು ಹೊಣೆ? ಆಸರೆ ಮನೆಗಳ GPS ನಲ್ಲೂ ರಾಜಕೀಯ ಮಾಡಲಾಗುತ್ತದೆ. ಮಾಜಿ ಶಾಸಕರಾದ AS ಪಾಟೀಲ್ ನರಳಿ ಅವರು ನಿರ್ಮಿಸಿದ ವೀರೇಶ್ವರ ಭವನ ಸದ್ಯ ತಿಪ್ಪೆಗುಂಡಿಯಾಗಿ ಜೇನಿ ಗಿಡಗಂಟೆಗಳ ನರಳುತ್ತಿದೆ. ಪಟ್ಟಣದಲ್ಲಿ ಗ್ರಂಥಾಲಯ ಆರಂಭಕ್ಕೂ ಹಿಂದೇಟು ಹಾಕುತ್ತಿದ್ದರೆ ವೀರೇಶ್ವರ ವೃತ್ತದಿಂದ ಹಳ್ಳದವರೆಗೆ ಅರ್ಧಕ್ಕೆ ನಿಂತ ರಸ್ತೆ ಆರಂಭ, ಹೈಮಾಕ್ಸ್ ದೀಪಗಳ ದುರಸ್ತಿ, CA ನಿವೇಶನಗಳನ್ನು ವಶಪಡಿಸಿಕೊಂಡು ಅಭಿವೃದ್ಧಿಗೊಳಿಸಬೇಕು ಎಂದು ಒಂದು ವೇಳೆ ಮತ್ತೆ ಬೇಜವಾಬ್ದಾರಿ ಮುಂದುವರೆದಲ್ಲಿ ಬಸವ ಜಯಂತಿ ದಿನ ನಿಮ್ಮ ವಿರುದ್ಧ ನಮ್ಮ ಹೋರಾಟ ಫಿಕ್ಸ್ ಎಂದು ಎಚ್ಚರಿಕೆ ನೀಡಿದರು. ಸ್ಪಂದನೆ: ಕಾರ್ಯಕರ್ತರ ಅಹವಾಲು ಸ್ವೀಕರಿಸಿದ ಪಟ್ಟಪಂಚಾಯತಿ CO ಈರಣ್ಣ ಕೊಣ್ಣೂರ್ ಹಾಗೂ ಪಟ್ಟಪಂಚಾಯತಿ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡ್ ಮಾತನಾಡಿ, ಮುಂದಿನ ಸಾಮಾನ್ಯ ಸಭೆಯಲ್ಲಿ ನಿಮ್ಮೆಲ್ಲರ ಬೇಡಿಕೆ ಚರ್ಚಿಸಿ ಬಸವೇಶ್ವರ ವೃತ್ತ ಅಭಿವೃದ್ಧಿ ಅನುದಾನ ಮೀಸಲಿಟ್ಟು ಅನುಮೋದನೆ ಕಳಿಸುತ್ತೇವೆ. ಇತರೆ ಅಭಿವೃದ್ಧಿ ವಿಷಯಗಳಿಗೆ ಸ್ಪಂದಿಸುತ್ತೇವೆ ಎಂದರು. ಈ ವೇಳೆ ಸಂಗಮೇಶ್ ಮೇಟಿ, ಮುತ್ತು ಸೌಕರ್ ಅಂಗಡಿ, ಸಂಗನಗೌಡ ಕುಳಗೇರಿ, ಬಾಪುಗೌಡ ಪಾಟೀಲ್, ಚಂದ್ರು ಗಂಗನಗೌಡ್, AS ಪಟ್ಟಣಶೆಟ್ಟಿ, ಚಂದ್ರಶೇಖರ್ ದೇಶಮುಖ್, GH ಗಂಗನಗೌಡರ್, HM ವಡಗೇರಿ, ಶೇಖಣ್ಣ ಗಂಗನಗೌಡ್, ಸಂಗಣ್ಣ ಕಾಳಗುಂಡಿ, ಸಂಗಣ್ಣ ಹಾವರ್ಗಿ, PG ಬಿರಾದಾರ್, ಅಂಬರೀಶ್ ಶೆಟ್ಟಿ, ಬಸನಗೌಡ ಹಂಪನಗೌಡರ್, ಅಜಯ್ ಕೋಟಿಕಾನಿ, ಶಾಂತಪ್ಪ ಶಂಕರಪ್ಪ ನವಲಿ, ಶರಣಪ್ಪ ಬಿದ್ರಕುಂದಿ, ಶೇಖಣ್ಣ ಗಂಗನಗೌಡರ್, ದೇಶಮುಖ್, ವೀರೇಶ್ ಚಲವಾದಿ, ಶಿವ ಎವರೇಟ್ಮಠ್, ಮುತ್ತು ಸಾವರ್ಮಠ್, ಪರಶುರಾಮ್ ಹಡಪದ್ ಹಾಗೂ ಇನ್ನುಳಿದ ಕಾರ್ಯಕರ್ತರು ಹಾಗೂ ಬಸವದಳ ಸಮಿತಿಯವರು ಇದ್ದು ಮನವಿ ನೀಡಿದರು. ಏನು ಮಿಷನ್ ಅಂತ ಹೇಳ್ತಾರೆ ಹೇಳಿ ದಯಮಾಡಿ ಅವ್ರ ಅಂಡರ್ ಪ್ಲಾಟ್ ಅದ, ಕಬ್ಜೆ ಅದಾರ, ಖರೀದಿ ಪತ್ರ ಅದ, ಮತ್ತು ಊರೊಬ್ಬ ಲೀಡರ್ ಉತ್ತರ ಕೊಡ್ಲಿಕ್ಕೆ ಅಂದ್ರೆ ಗೋಡ್ರಿ ಉತ್ತರ ಕೊಡ್ತೀರಿ ನೀವು. ಪಂಚಾಯತ್ ಯಾರು ಏನು ಅಂಬೇಡ್ಕರ್ ವೃತ್ತಕ್ಕ ಈಗಡೆ ಕೆಲಸ ಮುಗಿಸ್ಬಿಟ್ರಿ. ನಾವು 3 ಸತಿ ಬಂದು ಲೇಟ್ ಆಗುತ್ತೆ, ಬಸವಣ್ಣ ಕೆಲಸ ಮಾಡ್ತಾ ಇರಲ್ಲ ನೀವು. ಯಾಕ ಅಂದ್ರೆ ಬಸವಣ್ಣ ಸ್ವಾಮಿ ಯಾರು ಅಂತ ಕೇಳ್ತಾ ಕೊಡ್ರಿ. ಬಸವಣ್ಣಗೆ ಯಾಕೆ ನ್ಯಾಯ ಸಿಗ್ಲಿಲ್ಲ, ಅಂಬೇಡ್ಕರ್ ನ್ಯಾಯ ಸಿಗ್ತದೆ ಹೇಳಿ. ಯಾಕಂದ್ರೆ ಅಂಬೇಡ್ಕರ್ ಅನ್ಯಾಯಗಳು ಕೂಡ್ ತಗೊಂತಾರ, ನಮ್ಮನೆ ಕೂಟಿಲ್ಲಲ್ಲ. ನಿಮ್ ಮನಸ್ಸು ಬಂದಂಗ ಮನಿಗಳ ಬ್ಲಾಕ್ ಮಾಡಿಸೋದು, ಏಜೆಂಟ್ ಚೀಪ್ ತಗೊಂಡು ಓಪನ್ ಮಾಡಿಸೋದು, ಬೇಕಾದವ್ರ ಮನಿ ಹೆಂಗೆ ಚೀಪೆಸ್ಟ್ ಮಾಡಿ 4-5 ಬಿಲ್ ಮಾಡೋದು, ಬಿಜೆಪಿ ಕಾರ್ಯಕರ್ತರ ಮನೆ ಬ್ಲಾಕ್ ಮಾಡಿಸೋದು, 4 ವರ್ಷ ಆಯ್ತು 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 4 ವರ್ಷ ಆ
ನೋಡ್ರಿ ಸ್ವಲ್ಪ ನಾವು ಬರ್ತೀವಿ, ನೀವು ಚೌಕಾಸಿ ನಡೆಸೋಣ ಅಂತ ಎಷ್ಟು ಜನ ಅಕ್ರಮ ಮಾಡಿ ತೋರಿಸ್ತೀರಿ ನೀವು. ಅದು ಒಂದೇ ಪಾರ್ಟಿಯಲ್ಲಿ ತೋರಿಸ್ತೀನಿ. 4-5 ಸೀಟ್ 3 ಸೀಟ ಸಮಯ ಮಾಡ್ಯಾರ, 3 GPS ನಿಮ್ಮ ತಂತ್ರದಾಗ ಐತು. ಏನ್ ಕೇಳ್ತಾರ ಹೋಗ್ತಾರ ನಿಮ್ಗೆ ಅಂದ್ರ ನ್ಯಾಯಪಾಲ ಇರ್ಬೇಕ್ರಿ. ಯಾವ ವ್ಯಕ್ತಿಗತ ನೋಡ್ಬಾರ್ದು, ನ್ಯಾಯಪಾಲ ಮಾಡ್ಬೇಕ್ರಿ. ರಸ್ತೆ ಆಗ್ಲಿ, ಕುಡಿ ನೀರಾಗ್ಲಿ, ಏನೇ ಆಗ್ಲಿ ನ್ಯಾಯಪಾಲ ಇರ್ಬೇಕು. 14 ಮಂದಿ ಒಂದೇ ಪಾರ್ಟಿ ಬಂದ್ರೆ ವಿರೋಧ ಪಕ್ಷ ದಂಧೆ ತಗೊಂಡ್ಬಿಡ್ರಿ. ಏನ್ ಎಲ್ಲಾನು ನಾವು ಹೋರಾಟ ಮಾಡಿ ಬರ್ಬೇಕಾ? ಇಲ್ಲ ಹೋರಾಟ ಮಾಡಕ್ಕೆ ಹೋಗ್ಬೇಕಾ? ನಾವು ಅಭಿವೃದ್ಧಿ ಬಯಸ್ತೀವಿ, ಅಭಿವೃದ್ಧಿ ರಾಜಕಾರಣ ಸ್ವಾಗತ ಬಯಸ್ತೀವಿ, ರಾಜಕಾರಣ ಮಾಡಿ. ಇಲ್ಲಿವರೆಗೂ ಒಬ್ಬೊಬ್ಬ ಜನ ಯಾರು ಕೇಳಿದ್ರಿ? ಬೊಗಣಿ ಕಳ್ತನ ಆಯ್ತು, ಯಾವ್ದಾ ಬಗರಣ ಆಯ್ತು, ಯಾಕೆ ಕೊಟ್ಟಾರ ಜನ? ಯಾರು ಮ್ಯಾಕ್ಸನ್ ತಗೊಂಡ್ರಿ ನೀವು? ಏನಪ್ಪ ಮಾಡಕತ್ತಾರ ಮಾಡ್ಲಿ, ಯಾಕೆ ಬೇಕು? ಇವರೇ ಹೋಗಿ ಲೆಟರ್ ಕೊಟ್ಟಾರ. ಜನರಲ್ ಒಬ್ಬತ್ತು ಹೆಚ್ಚುವರಿ ಇದನ್ನ ಮಾಡಿಲ್ಲ, ಹೆಚ್ಚುವರಿ ಮಾಡಿದ್ರಿ ಏನ್ರಿ ನೀವು? ಜನರಲ್ ಹೆಚ್ಚುವರಿ ಇದನ್ನ ಏನ್ ಮಾಡಿದ್ರಿ ನೋಡಿ ತೋರಿಸ್ರಿ. ಮನಿದು ಯಾವ ಮಾಡಿಲ್ಲ. ಅದೇ 1:20 ಹೆಚ್ಚುವರಿಗೆ ಮಾಡಿಕೊಡ್ರಿ. 34 ಜೋಡಿ ಮಾಡಿ ಕೇಳಕತ್ತ ಜನರಲ್ ಮಾಡ್ತೀವಿ, ಯೋಚನೆ ಮಾಡ್ರಿ. ಅದು ಕೆಲವೊಂದು ಇದರದ್ದು ಆ್ಯಪ್ ಸಮಸ್ಯೆ ಐತೆ, ಅದ್ರ ಸಂಬಂಧ ಅವ್ರಿಗೆ ಒಂದೊಂದು ಟೆಕ್ನಿಕಲ್ ಇಶ್ಯೂ ಅಂತ ಬಿಡ್ರಿ, ಉಳ್ಕೊರಿ ಮಾಡಿ ಹೇಳಿದ್ರು. ಮನೆ ಕೋಟೆಕನ ಏಜೆಂಟ್ ಬಂದು ಸ್ಟ್ರೈಕ್ ಮಾಡಿದ್ರಿ ಪೈಪ್ಲೈನ್ ಸಂಬಂಧ. ಸ್ವತಃ ನೀವು ಹೋಗಿದ್ರಿ. ಹಂಗೆ ವಿಚಾರ ಅದು. ನಾವೇನ್ ಹೇಳಿದ್ವಿ ಥರ್ಡ್ ಪಾರ್ಟಿಗೆ ಮತ್ತು ಹಿರೇಗೌಡರಿಗೆ ಕನಿಷ್ಠ ಪಕ್ಷ ಒಂದು 200 ಮೀಟರ್ ಕಿತ್ತು ನ್ಯಾಯ ಕೊಡ್ಸ ಅಂತ ಹೇಳಿದ್ವಿ. ಈಗ ಬುಡಕ್ ಪೈಪ್ ಅಂತ ತಗೊಂಡು ಮ್ಯಾಪ್ ಬೇಕಾದ ನಾ ಪೈಪ್ ಕೊಟ್ಟು ಜವಾಬ್ದಾರಿ ಯಾರದಕ್ಕ? ನೀವೇನೋ ಗುತ್ತಿಗೆದಾರ ಇಂತ ಬಯಸ್ತಿರೋ ಜನ ಇಂತ ಬಯಸ್ತಿರೋ? ಮತ್ತೆ ಏನ್ ಜನ ತಗೊಂತದ? ಒಳಗಡ್ಡೆ ಹಾಕಂತ ಹೋಗಿದ್ವಿ ನಾವು. ಒಳಗಡ್ಡೆ ಹಾಕಂತಂದ್ರ ಒಳಗಿನ ಪೈಪ್ ಹೊಡಿತಾವ್ರಿ ಅಂತಾರ. ಅಂದ್ರೆ ಮ್ಯಾಗ ಹಾಕಿದ ಪೈಪ್ ಹೊಡೆದ್ ನೋಡಲಕ್ಕ, ಮ್ಯಾಲಿ ಪೈಪ್ ಹೊಡೆಯಲಕ್ಕ, ಹುಡುಕಿನ ಸೇಫ್ಟಿ ಇರಲಕ್ಕ. ಇವೇ ಅಲ್ಲ ಅಲ್ರಿ ನಮ್ ಶಾಸಕರು ಜನರಿಗೆ ಸಂದರ್ಭ ನೋಡ್ಕೊಳಕ್ಕೆ ಸಂದರ್ಭ ಕಟ್ಟಿದ್ರು. ತುಮತಿಗೆ ಏನಪ್ಪಾ ಅಂದ್ರ ತಿಪ್ಪಿ ಕುಂಡೆಗಿತ್ತು, ಅದಕ್ಕೆ ನಿರ್ವಹಣೆ ಇಲ್ಲ, ಅದಕ್ಕೆ ಪಿಡಪಣೆ ಇಲ್ಲ, ಅದು ವಿದ್ಯುತ್ ಶಕ್ತಿ ಇಲ್ಲ, ಅದಕ್ಕೆ ಟೂರ್ಸ್ ಇಕ್ವಿಪ್ಮೆಂಟ್ಸ್ ಇಲ್ಲ. ಏನ್ರಿ ಆಡಳಿತ ಇದು? ಏನ್ ನಿಮ್ ಸಿಬ್ಬಂದಿ ಕೊರತೆ ಇದೆ? ಏನದ ಹೇಳ್ರಿ? ಅದ್ ಯಾಕೆ ನೀವು ಅದನ್ನ ಸಂದರ್ಭವನ್ನು ನಿಮ್ಮ ಜನರಿಗೆ ಕೊಡ್ತಾ ಇರಲಿಲ್ಲ? ಅದ್ ಯಾಕೆ ನೀವು ಕೊಡ್ತಾ ಇರಲಿಲ್ಲ? ನಿಮಗೆ ರಾಜಕೀಯವಾಗಿ ಯಾರು ಬೇಡ ಅಂತ ಹೇಳಿದಾರೆ ಅದನ್ನ ಹೇಳಿ ಮಾಡಿ ಶುಚಿಗೊಳಿಸು. ನೀವು ಒಂದ್ಸಲ ಹೋಗಿ ನೋಡ್ಬೇಕು. ಟೂರ್ಸ್ ಇಕ್ವಿಪ್ಮೆಂಟ್ಸ್ ಹಾಕ್ರಿ ದಯಮಾಡಿ. ಹಿಂಗಾಗಿ ಸ್ವಲ್ಪ ವಿಳಂಬ ಸ್ವಚ್ಛ ಮಾಡಕ್ಕಾಗಲಿ ಇದಕ್ಕೆ ಎಲ್ಲ ಖರ್ಚು ಹಾಕ್ತಿಲ್ಲ ಸರ್. ಬರೀ ನಮ್ಮ ಸಿಬ್ಬಂದಿಯಿಂದ ತೊಳಿಸಿ ಸ್ವಚ್ಛ ಮಾಡಿವ್ರಿ. ಬರೀ ಆ ಸ್ಟಿಕ್ಕರ್ ಏನಿತ್ತಲ್ರಿ, ಆ ಸ್ಟಿಕ್ಕರ್ ಅದು ಸರಿಯಾಗಿ ವಾಪಸ್ರಿ. ಹಿಂಗತ್ತೇನು ಸ್ಟಿಕ್ಕರ್ ಮಾಡಿಸಿದ್ರೆ ಅದು ಅಷ್ಟೇ ರೀ ಸರ್, ಮತ್ತೇನು ಮಾಡಿಲ್ಲ. ಈಗ ನನ್ನ ಕಡೆ ಅಧಿಕೃತ ದಾಖಲೆ ತೋಡಿ ಮಾತಾಡ್ತೀನಿ. ನನಗೆ ಮಾಹಿತಿ ಬಂದ ಅಧಿಕೃತ ದಾಖಲೆ ನಾನು ಮಾತಾಡ್ತೀನಿ. ನೀವು ಸ್ವಚ್ಛ ಇರ್ರಿ, ಖರ್ಚು ಹಾಕಿರೋ ಹಾಕಿಲ್ಲ ಇಲ್ರಿ, ಅದಕ್ಕೇನು ಯಾವ ಒಟ್ಟು ಹಾಕಿಲ್ಲ, ಒಟ್ಟು ಎಷ್ಟು ಹಾಕಿಲ್ಲ. ಇಲ್ಲ ಅದಕ್ಕಂತ ಈಗ ಬಂದಾಗ ನಡ್ಕೊಂಡು ಏನೈತಲ್ಲ ರೀ ಸರ್, ಈಗ ಗ್ರಾಂಟ್ ಸರ್ ಶಾಸಕರನ್ನ ಖುದ್ದಾಗಿ ತಿರುಗಾಡಿ ಎಲ್ಲ ವೀಕ್ಷಣೆ ಮಾಡಿ ನೋಡಿ ಬೇಡ ಸಾವುಕಾರ. ನಾವ್ ಹೇಳಕತ್ತಿದ್ದು 4ನೇ ವಿನಂತಿದ್ದು, ನಮಗ್ ರಾಜಕೀಯ ಅವಶ್ಯಕತೆ ಇಲ್ಲ. ನಾವು ಮಾತಾಡೋ ತಪ್ಪಿದ್ರೆ ಹೇಳ್ರಿ. ನೀವೊಬ್ರು ಮುಸ್ಲಿಂ ಹಾಕೊಂತೀರಿ ಇಲ್ಲಿ, ನಿಮ್ ಬಗ್ಗೆ ಅಪಾರ ಗೌರವ ಕಾಳಜಿ ಬಂದ್ರೆ ಹೇಳಿ. ಇಷ್ಟು ಮಂದಿ ಕಾಮನ್ ಸುಟ್ಟಿದ್ದು ಯಾವ ಪೊಲೀಸರು ರೈತರ ಪಂಚಾಯತಿ ಹಿರೇಮಠ ಮುಂದ ಕಾಮನ್ ಸುಟ್ಟಿದ್ರು. ಅಲ್ಲಿ ಮಠ ಅನ್ನಂಗಿದ್ದಿಲ್ಲ, ಅದು ಆಕಾರ ಮಡಿಗೆ ಹೋಗುದು. ಯಾರು ತುಂಬ್ಕೊಂಡ್ ಬಂದಿಲ್ಲ. ನೀವ್ ಹೇಳಿದ್ರೆ ಹೇಳಕ್ ಬರೋಣ, ಮನೆಗೆ ಪತ್ರಿಕೆ ಬಂದು ಕೊಡ್ರಿ ಅಂತ ಹೇಳಿ. ಕೆಲವೊಂದು ಬಂದಿನ ಬೇಕು ನಿಮ್ಗೆ. ಅಂದ್ರೆ ತುಂಬ ಪಂಚಾಯತ್ ಮಂದಿ ಏನ್ ಮಾಡ್ತಾರೆ? ಅಧ್ಯಕ್ಷ ಮಾಡ್ತಾರ, ಉಪಾಧ್ಯಕ್ಷ ಮಾಡ್ತಾರ, ಅಧ್ಯಕ್ಷ ಮಾಡ್ತಾರ.
ಕಾಸಿದಿಲ್ರಿ ಮಾಡಿ ಅಡ್ಡಾಡ್ಬೇಕು ಕಾಮನ್ ಸುಟ್ಟಿಂದ ಈ ಕರ್ಸ ಹೆಣ್ಣು ಕರ್ಸ ವಾರ್ಡ್ನಾಗೆ ಅಡ್ಡಾಡ್ತಾರೆ. ಹಿರೇಮಠ ಬರ್ರಿ ಹಿರೇಮಠ ನಮ್ಮ ಮನೆ ಮುಂದೆ ಕೂದಿಲ್ಲಂಗ ಇವಾಗ 20 ಸೆಕೆಂಡ್ ನಮ್ಮ ಮನೆ ನೋಡ್ರಿ ನಾ ಸೋಟಿದ್ರೆ ಪಂಚಾಯತಿಗೆ ಬರ್ತಿದ್ದೆ ನಾನು ಯಾವ ಮುಂದೆ ಲಾಭ ಅಂತ ಗ್ಯಾರೆ ಆದ್ರ ಇನ್ನ ಬರ್ಕೊತೀವಿ ಬರ್ರಿ ಇವತ್ತಿಗೆ ಬೂದೆ ಕಟ್ಟಾಡ್ತಾರೆ ಹೋಗ್ರಿ ದೇವ್ರಿಗೆ ಹೋದ್ರ ಈಗ ಅವು ಎದಕ್ರಿ ಊಟ ಎಲ್ಲ ನಾವು ಸ್ವಚ್ಛ ಮಾಡಿದ್ದ ನಾವು ಅಲ್ಲಿ ಹೋಗೋದ್ರಿಂದ 1 ತಿಂಗಳು ಬಿಟ್ಟಿವ್ರಿ ಒಂದ್ ತಿಂಗಳ ಮತ್ತೆ 1 ತಿಂಗಳ ಮತ್ತೆ ಈಗ ನಿಮ್ ಬುದ್ಧಿ ತಿಮ್ಸಿದ್ರೆ ಪಂಚಾಯತ್ ಎದಕ್ಕೈತ್ರಿ ನಾವ್ ನೋಡ ಮೊದಲು ಬರೇ ಪಂಚಾಯತ್ ಇದ್ದ ಬೇಸಿ ಪಟ್ಟಣ ಪಂಚಾಯತ್ ಏನಿಲ್ಲ ಈಗ ವಿದ್ಯುತ್ ಹೈ ಮಾಸ್ ದೀಪ ಮುದ್ದೇಳ ರಸ್ತೆ ನ್ಯಾಯ ಬರುಸ್ತಾರೆ ಈಗ ನಿಮ್ಮ ಕೊಟ್ಟಾರ ನಿರ್ವಹಣೆ ಯಾರು ಮಾಡ್ತಾರೆ ಅವರೇ ಮಾಡಾಕ ಬೆಳಿಗ್ಗೆ 7:15 ಲೈಟ್ ಇರ್ತದೆ ಆಯ್ತು ನಮ್ಮ ಅಂದ್ರೆ ಬಂದೇ ಇಲ್ಲ ಇನ್ನೂ ಒಂದು 5 ಲೈಟ್ ಇರ್ತಾವ್ರು ಊರ್ಗಳ ಖಾತದ ಮೆಂಬರ್ಗಳಿಗೆ ವಾರ್ಡ್ ಮೆಂಬರ್ ಲೈಟ್ ಜೋಡಿಯಿಂದ 5 ಇರ್ತಾವ ಆ ಫಿಲ್ಟರ್ ನೀರು ಬೋರಿಂದ ಆಯ್ತು ತಿರ್ಗಾರಿ ನಮ್ಮ ಮನೆ ಮುಂದೆ ತಿರ್ಗಾರಲ್ಲ ನಮ್ಮ ಮನೆ ಮುಂದೆ ಒಂದು ಲೈಟ್ ಇಲ್ಲ ನಮ್ಮ ಮನೆ ಮುಂದೆ ಹಾಕಿನಿ ಒಂದ್ 2 ಲೈಟ್ ಉತ್ಸವ ಜಾರ್ಕೊಂಡ್ ಬಿಡ್ಬೇಕು ಸಾರ್ವಜನಿಕರ ಉತ್ತಾರಿ ನೀವು ಮೆಂಬರ್ ಹೇಳಿನಿ ಉಪಾಧ್ಯಕ್ಷ ಹೇಳಿನಿ ಅದಕ್ಕೆ ಯಾರು ರೆಕಮೆಂಡ್ ಬೇಕು ಮಾಡಮ್ಮ ಕೊಂಬ ಎದಕ್ಕೆ ಮನೆ ಮುಂದೆ ಈಗ ಸಿಟಿಜನ್ ಆಗಿಬೇಕಂತ ಏನ್ ಮಾಡ್ಯಾರ ಒಬ್ಬ ಗೆರ್ಮಲ್ ಹೊತ್ಕೊಂಡ್ ಬಿದ್ದೋಡ್ರಿ ಒಂದಿನ ನಾವು ಹೋಗಿ ಅಂತ ಹೇಳಿದ್ವಿ ಪಂಚಾಯತಿಯಿಂದ ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ ಎಲ್ಲ ಹೊರಗಿನಿಂದ ಹಾಕ್ತಾರೆ ಮಾಡ್ಕೊಳ್ಳಿ ನಾವು ಖರೀದಿ ಮಾಡ್ಕೊಂಡು 45 ದಿವಸ ಮುಟ್ಟೆ ಹೋಗಿ ನೀವು ಸಿಟಿಜನ್ ಆಗಿಲ್ಲ ಖರೀದಿ ಹಾಕೊಂಡ್ರ 45 ಅದನ್ನ ನಮ್ಮಲ್ಲಿ ಮೀಸಲ್ ಆಗಿದ್ದು ನಾವು ಹಾಕ್ತಿದ್ದೇವೆ ಒಂದು ವಾರ ಕೊಡ್ತಿದ್ದೇವೆ ನಾನ್ ಹೇಳ್ತೀನಿ ನಿಮ್ಗ ನೀವು ಯಾವ್ದೋ ಮಾತು ಕೇಳ್ಕೊಂಡು ಒತ್ತಾಯ ಮಾಡೋದು ಯಾರು ಅಂತಾರೆ ಹೆಡಕ್ಕೆ ನಾವು ಹೇಗೆ ದಿನಾಂಕ ಕಲ್ಲು ಹಾಜಂದು ನಾವು ಕೇಳೋರಲ್ಲ ನೀವು ವೈಯಕ್ತಿಕವಾಗಿ ಯಾರನ್ನು ಕಾಳಜಿ ಮಾಡೋದಾಗ್ಲಿ ಅವ್ರ ಹಿತಾಸಕ್ತಿಗೆ ಬದ್ಧತೆ ಕೆಲಸ ಮಾಡೋದಾಗ್ಲಿ ಯಾರ ವ್ಯಕ್ತಿಗೋಸ್ಕರ ನಾವು ಯಾರು ಉತ್ತರ ಕಂಟಿಗಿಟ್ಟಿಲ್ರಿ ಹೇಳಕತ್ತೀನಿ ನೀವು ಕೇಳ್ರಿ ಅಷ್ಟೇ ಯೂಟ್ಯೂಬ್ ನಿಮ್ಮ ಆಸಕ್ತಿ ಸಿಗ್ತಿದ್ದು ಅಂದ್ರೆ ಇದನ್ನೇ ಕೇಳ್ರಿ ಇವ್ರು ಸರ್ ಇವ್ರದ್ದು ಏನಾಗೈತ್ರಿ ಇವ್ರ ಕೆಜಿ ಕೊಳೆ 52 ಐತ್ರಿ ಆಸ್ತಿ ನಂಬರ್ ಖರೀದಿ ಪತ್ರ 17 ಐತಿ ಸರ್ ಜೋಡಿ ಮಾತಾಡಿದ್ರಿ ಸರ್ ಈಗ ಅದಕ್ಕೆ ಕೇಳ್ರಿ ಸಮಸ್ಯೆ ಆಗ ಪರಿಹಾರ ಐತೋ ಪರಿಹಾರ ಐತ್ರಿ ಟರಾವ್ ಮಾಡಿದವ್ರು ಮನೆ ಟರಾವ್ ಮಾಡಿ ಸರ್ ಏನಿಲ್ಲ ಅವ್ರು ಗುಮಾಸ್ ಮಾಡಿ ಕಳಿಸ್ತೀರಿ ಅಂದ್ರಿ ಕಳಿಸ್ರಿ ಸರ್ ಬಾಳ್ ಮಾಡಿಸಿ ಕೊಡಕತ್ರಿ ಒಂದು ಗುಮಾಸ್ ಕಳ್ಸಲ್ಲ ಬಂದಾರ ಅವ್ರು ಬಂದಾರೆ ಆದ್ರ ನಿಮ್ದು ಯಾವ್ದು ಇದು ಮ್ಯಾಗಿ ಲೇಔಟ್ ಐತಲ್ರಿ ಅದು ಬಿಡ್ರಿ ಅದಲ್ಲ ಅದು ಮಾಡ್ಕೊಂಡಾಗ ಇದನ್ನ ಹೇಳಿದ್ರು ಅವ್ರಿಗೆ ಒಂದ್ ನೋಟ್ರಿ ಒಂದು ಆಗ್ತದಂತರ ಹೇಳ್ರಿ ಒಂದು ನೋಟ್ರಿ ಮುಂದೆ ಕೆಲಸ ರೇಟ್ ನೋಡ್ಕೊಂತೀವಿ ಮುಂದಿನ ಜನ ಜೀಜಿ ಹೈಕೋರ್ಟ್ಗೆ ಹೋಗ್ತೀನಿ ಮತ್ತೆ ಇಲ್ರಿ ನಾವ್ ಟರಾವ್ ಮಾಡ್ಕೊಂಡ್ ನಮ್ಮಲ್ಲಿ ಟರಾವ್ ಮಾಡ್ಕೊಂಡಿ ಎಲ್ಲಿ ಖರೀದಿ ಪತ್ರ ಒಳಗೆ ಇದೈತಿಲ್ಲ ಅದು ಇದ್ರ ಪ್ರಕಾರ ಈಗ ಮಾಡ್ಕೋಬೇಕು ಇನ್ನಂತ ಎಲ್ಲ ನಾವು ಟರಾವ್ ಮಾಡಿ ಕೊಟ್ಟಿದ್ದಿಲ್ಲ ನೋಡ್ಬೇಕಾದ್ರೆ ನೀವು ಒಂದು ನೋಟ್ ಬಾಟ ಮಾಡ್ಕೊಂಬರ ಅಂದ್ರೆ ಈಗ ನೀವ್ ಹೇಳ್ತೀವಿ ನಾವು ಕೊಡಿಸ್ತೀವಿ ನೀವು ಅದೇ ಸರ್ ಹೇಳಿದ್ರಿ ಆಯ್ತು ಹೋಗ್ತೀವಿ ನೀತಿ ಗತಿ ನಾನು ಈಗ ಎಷ್ಟು ಕೂತಾರ ಕೊಡ್ತೀವಿ ನೀವು ಸಿಟಿಜನ್ ಆಗಿನಲ್ಲ ಕೊಡ್ತೀರಿ ಸರ್ ಸರ್ ಈಗ ನಮ್ಮಲ್ಲಿ ದೇಶದ ಆಗಿನದಲ್ಲ ಸರ್ ಈಗ ಇದನ್ನ ನೀವು ಮಾಡೋದೆಲ್ಲ ಮಾಡ್ಕೊಂಡ್ ಬಂದು ಸಿಟಿಜನ್ಸ್ ಲಾಗಿಂದ ಹಾಕ್ತಿರಲ್ಲ ನೀವು ಎಂತ ಹಾಕ್ತೀರಿ ಅಂದಿನಿಂದ ಅಂದ್ರೆ ನಮ್ಮ ಆಫೀಸಿಗೆ ಏನ್ ಬರ್ತದಲ್ಲ ಅಂದಿನಿಂದ ಖರೀದಿ ಆಗಿದ್ದ ಡಾಕ್ಯುಮೆಂಟ್ರಿ ಖರೀದಿ ಆಗದಂತ ಒಂದು ಗುಟ್ಟೆ ಈಗ ನೋಡ ಅಂತ ಹೇಳ್ರಿ ಊರ ಇಲ್ಲ ಪ್ರಮಾಣ ಕಾನ್ಬಾಯಿ ಇವು ಕಾನ್ಬಾಯಿ ಹೊಡಿತೇನೆ ಬುದ್ಧಿ ಐತಿ ಮತ್ತೆ ಪಂಚಾಯತ್ ಹಾಕಿರಿ ಊರ ಅದ್ ನೋಡಿ ಅವ್ರು ಆ ಮನೆ ಬೆಳಿಬೇಕು ನಾವು ಮೆರವಣಿಗೆ ಮಾಡಿದ್ವಿ ಆ ಮನೆ ನಾ ಮಾಡ್ಬಿಡ್ತೇನೆ ಸರ್ ನಾವು ಟೆಂಟ್ ಹಾಕ್ತೀವಿ ಹಾಕೋತೀವಿ ಅದಕ್ಕೆ ಕೇಳ್ತೀವಿ ಅಲ್ಲಿಕಂದ್ರೆ ನೀವು ಯಾರು ಬಿಡಂಗಿಲ್ಲ ಇದೆಲ್ಲ ದೊಡ್ಡ ದೊಡ್ಡ ಏಕ್ ನಂಬರ್ ಲೀಡರ್ಸ್ಗೆ ಹಿಂಗ್ ಮಾಡಿದ್ರ ಜನಸಾಮಾನ್ಯ ಅವಶ್ಯಕ ಸಾಧ್ಯ ಪಂಚಾಯತೆ ಈ ಟೈಮ್ ಇಲ್ಲಿವರೆಗೂ ಯಾವುದೇ ಆಕ್ಷನ್ ಇಲ್ಲ. ಈಗ ಬಸವ ಜಯಂತಿ ತಾರೀಕು 21 ಬಂತು, ಅವತ್ತು ಮಾತ್ರ ನಾವು ಸತ್ಯ ಕೊಡೋದು. ನಿಮಗೇನಾದ್ರು ಬಸವಣ್ಣ ನ್ಯಾಯ ಕೊಡ್ಬೇಕು, ಬಸವಣ್ಣ ಸರ್ಕಲ್ ಬಿಟ್ಟು ಮಾಡ್ಬೇಕಂತ ಭಾವನೆ ಇತ್ತು ಅಂತಂದ್ರ ಅದ್ರ ಒಳಗಾಗಿ ನಿಮ್ ಕಾರ್ಯ ಶುರು ಆಗ್ಬೇಕು. ನೀವು ಟೆಂಡರ್ ಮಾಡ್ತಿರೋ ಅಡ್ಮಿಟ್ ಮಾಡ್ತಿರೋ ನಿಮ್ಮ ಅಕೌಂಟ್ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಪಡಿಸಿದ ಯಾವ್ದಿಲ್ಲ ಡ್ಯಾಪ್ ಶೇಪ್ ಜಾವರ್ ಆಗದ ಅದು ನೋಡ್ಕೊಂಬರ್ರಿ. ಆ ರೀತಿ ನೀವು ಯಾರಿಗಾರ ಕೆಲಸ ಕೊಡ್ರಿ, ಸ್ವತಃ ನೀವೇ ಮಾಡ್ರಿ, ನೀವೇ ಮಾಡ್ರಿ. ನಾ ಬೇಡ ಅನ್ನೋದಿಲ್ಲ. ಅಲ್ಲ ಬೇಡ, ನಿರ್ಮಿತಿ ಕೇಂದ್ರದ್ದು ನಿಮ್ ಸರ್ಕಾರ ಮೇಲೆ ಅದನ್ನ ಮಾಡ್ಯಾರ ಅವ್ರು ಮತ್ತೆ ಹೊಯ್ಕೊಳಕತ್ತಾರ ಬಂದಿದ್ದವ್ರು. ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಮಾಡ್ಕೊಂತಾರ ಅವ್ರು. ನಿರ್ಮಿತಿ ಕೇಂದ್ರಕ್ಕೆ ಹೊಯ್ಕೊಳ್ಬೇಕು ಅವ್ರು ಬೇಡಂಗಿಲ್ಲ. ನಿಮಗೇನೋ ನ್ಯಾಯ ಕೊಡಕ್ ಆಗ್ತದೋ ಆಗೋದಿಲ್ಲ.
ನೀವು ಕತೆ ಕಾದ್ರಿ ನಾವು ನೀವು ಹೇಳೋ ಕತೆ ಕಾದ್ರಿ 6 ತಿಂಗಳ ಈಗ ಈ ಮನಿ ಕೆಲಸ ಯಾಕೆ ಬಂದಿರಿ ನೀವು ಹೇಳ್ತ ಕೇಳ್ರಿ ನೀವು ಹೇಳ್ತ ಕೇಳ್ರಿ ಇದು ಯಾಕೆ ಬಂದಿಲ್ಲ ಆ ಉತ್ಸವ ಚಾಲು ಆದ್ಮೇಲೆ 7-8 ವಾರಿ ಕ್ರಿಯೋಜನೆ ಮಾಡಿದ್ವಿ. ಯಾಕೆ ಬಂದಿಲ್ಲ? ಒಂದು ವಾರಿ ಒಂದು ಸ್ವಲ್ಪ ಅಮೌಂಟ್ ಇಟ್ಕೊಂಡು ಟೆಂಡರ್ ಕರೆದು ಮುಗಿದ್ಬಿಡುತ್ತಲ್ಲ ಪ್ರೊಸೆಸ್ ಇಷ್ಟಿದ್ರೆ ಈಗ ಬಸವೇಶ್ವರ ಸರ್ಕಾರಿ ಸಂಸ್ಥೆ ಅದಾದ ನಂತರ ಸುಮಾರು ವಾರಿ ಕ್ರಿಯೋಜನೆ ಮಾಡಿದ್ರಲ್ಲ 3 ಸರ್ತಿ ಮೂರು ಸರ್ತಿ ಆ ಪೇಪರ್ ನೋಡಿ ಅದನ್ನ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಮುಗಿದಿತ್ತಲ್ಲ. SFC ಯೋಜನೆ ಒಳಗ ಸರ್ಕಲ್ಗಳ ಅಭಿವೃದ್ಧಿಗೆ ಅಂತಂದ ಅಮೌಂಟ್ ಇಟ್ಕೊಳಕ ಪ್ರೊವಿಷನ್ ಇಲ್ಲ ರೀ. ಇವತ್ತು ನೀವ್ ಹೇಳ್ತೀರಿ ಹಿಂದೆ ವೀರೇಶ್ವರ ಸರ್ಕಾರಕ್ಕೆ 25 ಲಕ್ಷ ರೂಪಾಯಿ ಗಡ್ಡಿಗೌಡರ ನಾನೇ ಇಸ್ಕೊಂಡಿದ್ದಾರೆ ಶಾಸಕರ ಸಾಲರಪ್ಪ ಅಂತಂದ್ರು ನಮ್ಮ ಎಸ್ ಪಾಟೀಲ್ ಸಾಹೇಬ್ ಅವ್ರು ಹೆಚ್ಚಿಗೆ ರೊಕ್ಕ ಕೊಟ್ಟರು ಫಸ್ಟ್ ಗೌಡ ಅದಾವ ನೀವೇ ಮಾಡಿಸಿದ್ರಲ್ಲ ಮತ್ತೆ ಈಗ ಬರಲ್ಲ ಅವಾಗ ಹೆಂಗ್ ಗೊತ್ತಿ ಈಗ ಬರಲಿ ಸರ್ ಅದೇ ಎಸೆಪ್ಷನ್ ಬರೋಣ ಅದೇ ಅದ್ರ ಸಂಬಂಧ ಈಗ ಅಂಬೇಡ್ಕರ್ ಸರ್ಕಲ್ ಕನ್ನು ನಾವು SFC ಒಳಗರ ಇಟ್ಕೊಂಡು ಮಂಜೂರಿ ತಗೊಂಡಿವ್ರಿ. ಮಂಜೂರಿ ತಗೊಂಡ ನಂತರ ಬರೋದಿಲ್ಲ ಅಂತ ಅಂದ್ಕೊಳ್ಳಿ ಮತ್ತೆ ಅದನ್ನ ಚೇಂಜ್ ಮಾಡಿದ್ವಿ. ಅಂಬೇಡ್ಕರ್ ಸರ್ಕಲ್ ಕೆಸಿಪಿಟಿ ಎಷ್ಟು ಪಾಯಿಂಟ್ ಇಲ್ರಿ ಉಪಾಧ್ಯಕ್ಷರು ಹೇಳಕತ್ತಿರಲ್ಲ ಹಿಂದೆ ಗಡ್ಡಿಗೌಡ್ರ ಅಲ್ಲ ಅವ್ರ ಸದಸ್ಯ ಇರ್ತಿದ್ರಲ್ಲ ಅವ್ರ ಮನ್ಯಾಗ ಅವ್ರು ಗೌಡ ಸೂಚಕರು ನಿಮ್ಮ ಮನ್ಯಾಗನವರ ಮಾಡಿಸಿದ್ರಿ 5 ಲಕ್ಷ ರೂಪಾಯಿ ಟರ್ನ್ ಮಾಡಿಸಿದ್ರಿ. ಅವಾಗ ಹೆಂಗ್ ಬಂತು ಈಗ ಯಾಕೆ ಬರಲ್ಲ ಕಾನೂನು ಚೇಂಜ್ ಆಗ್ತದೆ ಮಾಡಿದಾಗ ಇಟ್ಕೋಬೇಕು. ಅಲ್ರಿ ನೀವು ಜನರಲ್ ಫಂಡ್ ಇಟ್ಕೊಂತಿರೋ ನಮ್ಗೆ ಗೊತ್ತಿಲ್ಲ ಇದು ಹೆಂಗ್ ಸರ್ ನಿಮಗೆ 4-5 ಸಾರ್ತಿ ನಿಮಗೆ ಬೆಂದು ಮೀಟ್ ಆಗಿವಿ. ಸ್ವತಃ ಅಧ್ಯಕ್ಷರು ಪತಿ ಅವ್ರಿಗೂ ಮತ್ತೆ ಹೇಳಿದೀವಿ ಶಾಣಮ್ಮನವ್ರಿಗೆ ಅವ್ರು ಒಪ್ಕೊಂಡಾರ. ಇದೇ ಹೊಸದಲ್ಲ. ಅಧ್ಯಕ್ಷರು ಅವ್ರ ಎದುರಿಗೆ ಆಗಿದ್ದೆ ಐತೆ ಚರ್ಚೆ ಆಗಿಲ್ಲ ಚರ್ಚೆ ಅವ್ರ ಮನೆ ಕೊಟ್ರ ನೀವು ಚರ್ಚೆ ಮಾಡ್ಬೇಕಾಗಿಲ್ಲ ಅಜೆಂಡಾ ನೀವು ಬಿಟ್ಟು ಸದಸ್ಯರು ಬಂದದಲ್ರಿ ಅಲ್ಲ ಗೌಡ ಕರೆಕ್ಟ್ ನೀವು ಹೇಳೋದು ನೀವು ಮನೆ ಕೊಟ್ಟಿದ್ದು ನಾವು ಅಜೆಂಡಾದಾಗ ನೀವು ಚರ್ಚೆ ಮಾಡ್ತೀರಿ ಅಜೆಂಡಾದಾಗ ವಿಷಯನೇ ಇಲ್ಲ ಅಂತ ಆಯ್ತು ರೀ ನಾವು ಹೋಗ್ತೀನಿ. ಯಾಕೆ 14 ಜನರಿಗೆ ಸರ್ಕಲ್ ಕಾಣೋದಲ್ಲ ನಿಮಗೆ ಸರ್ಕಲ್ ಕಾಣೋದಲ್ಲ ಏನ್ ತಾಸ್ತಾರ ಅದ ಪ್ರತಿಯೊಂದು ಮನೆ ಕೊಡಿ ಕೆಲಸ ಮಾಡ್ಸೋಬೇಕ ನಾವು ನಿಮ್ಮ ಹತ್ರ ಬಂದು ದೊಡ್ಡ ಸಮಾಜ ಸರ್ ಅಲ್ಲ ಮತ್ತೆ ನೀವೇ ಹಾಕ್ಬೇಕು ಈ ವ್ಯವಸ್ಥೆ ಹಾಕ್ಬೇಕು ಮೆಂಬರ್ಸ್ ಹಾಕ್ಬೇಕು ಪಂಚಾಯತಿ ಹಾಕ್ಬೇಕು ನೀವೇ ಹಾಕ್ಬೇಕು ನಾವೇ ಹಾಕ್ಬೇಕು ಪ್ರತಿಯೊಂದಕ್ಕೂ ಬಂದು ಮನೆಗೆ ಕೊಡೋದು ಆಗತ್ತ ಪ್ರತಿಯೊಂದು ಹೊರಡೋದಾಗುತ್ತೆ ಸರ್. ಆಗೋದಿಲ್ಲ. ಆಫೀಸ್ ಮಾಡಿರಲ್ಲೇ ಯಾವ್ದು ಅದೇನು ಯಾರೋ ಇಷ್ಟು ಬಸ್ ಅದ ಕೇಳ್ರಿ ಯಾರೋ ಮನ್ಸಿಲ್ಲ ಅಲ್ಲಿ ಹೋಗಿ ಆಫೀಸಲ್ಲಿ ಕಟ್ಬೇಕು ರಿಯಲ್ ಕಟ್ಬೇಕು ಚರ್ಚೆ ಮಾಡಿ ಕೇಳಿ ಮಾತಾಡಿ. ಅವು CA ಕಟ್ಗಿರೋ ಸೈಟ್ ಬರ್ತಾವು ಅವು ಕಬ್ಜೆ ತೊಗೊಳ್ತಾ ಇರಲ್ಲ 4 ಸಲ ಬಂದು ಹೋಗ್ಕೊಂಡಿವಿ. ಸ್ವಂತ ಕಚೇರಿ ನಡೆಸಕ್ಕೆ ಎಲ್ಲಿ ಜಾಗನೇ ಇಲ್ಲ. ಜಿಲ್ಲಾದಾಗ ಫಸ್ಟ್ ಗಂಧ ದೊಡ್ಡ ಗಂಧ ನಾನು ಕೊಡೋದು ಬೀಗ ಹಾಕ್ಬಿಟ್ಟಾರ. ಎನ್ನೇ ಮೀಟಿಂಗ್ದಾಗ ಚರ್ಚೆ ಆಗಿಲ್ಲ ಯಾರು ಕೇಳಲ್ಲ ಅಂತ ತಿಳಿದಲ್ಲ ಕೊಡೋ ಅಧಿಕಾರ ನಿಮಗಿದ್ರು ನಿಮ್ಮ ಮೀಟಿಂಗ್ದಾಗ ಕರೆದು ನಾವು ಏನು ಸಮಾಜದಾಗ ಸುಮ್ ಕುಂತ್ಬಿಟ್ಟಿವಿ ಗಪ್ಪನ ಹಂಗಲ್ಲ ಸರ್ ಒಂದ್ಸಲ ಮನವಿ ಕೊಟ್ರೆ ನೀವು ರೆಸ್ಪಾನ್ಸ್ ಮಾಡೋಕೆ ಸರ್ 4 ಸಲ ಮನವಿ ಕೊಟ್ರೆ ಯಾಕೆ ರೆಸ್ಪಾನ್ಸ್ ಮಾಡಲ್ಲ ಸರ್ ನೀವು ಏನು ಪ್ರಾಬ್ಲಮ್ ಮೀಟಿಂಗ್ದಾಗ ಇಟ್ಟಿಲ್ಲ ಸ್ವತಃ ಹೇಳ್ತಾರಲ್ರಿ ಅವರು ಮತ್ತೆ ಅವರು ಹೇಳ್ತಾರಲ್ಲ ಸರ್ ನೀವು ಹೆಂಗ್ರಿ ಸರ್ ನೀವೇ ಚರ್ಚೆ ಮಾಡಿಲ್ಲ ಹೆಂಗ್ರಿ ಪ್ರತಿಯೊಂದಕ್ಕೂ ನಾವು ಮನೆ ಕೊಡಬೇಕಂತ ನಿಯಮ ಇಲ್ಲ. ನಮ್ಮ ಮನೆ ಅನುಸಾರ ಸಾಧ್ಯ ಇಲ್ಲ. ಈ ಸರ್ಕಲ್ಗಳೇನು ಬರ್ತಾವ ಅವು ನಿಮ್ ಪಂಚಾಯತಿ ಆಸ್ತಿ ಸಂಬಂಧಪಡ್ತಾವ ಊರಿನ ಆಸ್ತಿ ಅನ್ನೋದಕ್ಕೆ ನಿಮ್ ಪಂಚಾಯತಿ ಆಸ್ತಿ ಹೌದು. ಅವ್ರ ಜವಾಬ್ದಾರಿ ನಿಮ್ಗೆ ಇಲ್ಲ ಅಂತಂದ್ರೆ ಹೆಂಗ್ರಿ ಸರ್ ಮೀಟಿಂಗ್ ದಾಗ ಇಟ್ಕೊಂಡಿಲ್ಲ ಬಂದು ಹೇಳಿದ್ರು ಸದಸ್ಯರ ಗಮನ ತಂದಿಲ್ಲ ಅವ್ರು ಏನಾರ ಮೀಟಿಂಗ್ ದಾಗ ಇಲ್ಲ ಗಾಡ ಇದ್ರಪ್ಪ ಅಂತ ಹೇಳಿ ಅದನ್ನ ಕೂಡ ಹೇಳ್ಬಿಟ್ರು ಅಲ್ಲ ಅಲ್ಲ ಅವ್ರು ಮನೆ ಕೊಟ್ಟು ಹೋಗೋದವಲ್ಲ ಅರ್ಜಿ ಅದಾವಲ್ಲ ಕೊಟ್ಟದ ಅರ್ಜಿ ಅದಾವಲ್ಲ ಆಯ್ತು ಈಗ ಎಲ್ಲ ಹಾಳಾಗೋಯ್ತು. ಈ ಸಮಸ್ಯೆಗೆ ನೀವು ಎಷ್ಟು ರಿಸೀವ್ ತಗೊಂಬರ್ಲ ನಾವು ಆಯ್ತು ಹೋಗ್ಲಿ ಅವ್ರು ಒಪ್ಕೊಂಡು ಈ ಸಮಸ್ಯೆಗೆ ನೀವೇನ್ ಕೊಡ್ತೀರಿ ಹೇಳಿ. ನಾವು ಮತ್ತೆ ಯಾವ್ದೇ ಕಾರಣಕ್ಕೂ 25 ಸ್ಟೈಟ್ ಕೊಡೋರೆ 10 ಮಂದಿ ನಾವು ಕೊಡೋರೆ ಸರಿ ಅಲ್ಲ, ಹಂಗ್ ಬೇಡ ಕೇಳಿ ಸರ್ ಅವ ಏನ್ ಹೇಳ್ಯಾನಲ್ರಿ ಯಾವ ತಾರೀಕು ಯಾವ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಬರ್ಕೊಡ್ರಿ ಸಮಸ್ಯೆ ಗಂಡಪಡಿ ನೀರು ನಿಂತಲ್ಲ ಸಾಧ್ಯ ಇಲ್ಲ. ಕಾರಣ ಹೊಡಿದು ತಾರೀಕು ಬರ್ಕೊಡ್ರಿ ಅವ್ರು ಇಂಥ ತಾರೀಕು ಮುಗಿಸ್ಕೊಡ್ಸ ಬರ್ಕೊಡ್ರಿ ಕ್ರಿಯಾಜನೆ ಮಾಡ್ಬೇಕಾದ್ರೆ ಯಾವ ತರದ ಕ್ರಿಯಾಜನೆ ನಡೆಸ್ತೀರಿ? ಸಮಸ್ಯೆಗಳ ಬಗ್ಗೆ ನಿಮ್ಗೆ ಏನು ಅರಿವೇ ಇಲ್ಲ. ನೀವು ಸೆಕ್ರೆಟರಿ ಅಲ್ಲ ಮುಖ್ಯಾಧಿಕಾರಿಗೆ ಒಂದು ರೂಪರೇಷಣೆ ಮಾಡಿ ದಯಮಾಡಿ ಆ ಎಲ್ಲ ಸೆಲೆಕ್ಟ್ ಮೇಲೆ ನೋಡ್ರಿ ದಯಮಾಡಿ. ಯಾರು ಕೂಡ ಕೇಳೋರಿಲ್ಲ ಎಲ್ಲ ಸರಿ ಬ್ಲಾಕ್ ಆಗ್ಯಾವ. ಅವ್ ಏನಿಲ್ಲ ಕೆಲಸ ಈ ಪಬ್ಲಿಕ್ ಎಲ್ಲಿ ಬೇಕಾದ್ರೆ ಮನ ಬಂದಿ ನೋಡ್ರಿ ಮನ ಬಂದಿಂದ ಓಡಾಡು ದಿನ ರೊಕ್ಕ ತಗೋತೀರ ಲೈಟ್ ಹಸ್ತಾವ ನಾವು ಉಪಾಧ್ಯಕ್ಷಿಗೆ ಲೈಟ್ ಅವ್ ಯಾವ ಟೈಮ್ ತಗೊಂಡು ನೋಡಕ್ಕಿದ್ದೇವೆ ನಾವು ಅಂದ್ಕೊಂಡಿದ್ದೇವೆ ನಾವು ಎರಡು ತಗೊಂಡು ಎಂದಾಕ್ಸಿ ಪಾಲ್ ಪಾಯಸ ತಗೊಂಬ ಅವ್ರಿಗೆ ಸಿಕ್ಕಲ್ಲ ಅವ್ರಿಗೆ ರೇಷನ್ ಬಂದಲ್ಲ ಆಮೇಲೆ ಈ ಕಡೆ ಒಂದು ಪಂಬ ಇದಲ್ಲ ನೀವು ಮತ್ತೆ ಅವತ್ತು ಹೇಳಿದ್ರೆ ಅದು ಹೆಂಗ ಬಂದು ಅಂತ ಏಯ್ ಪಂಬ ಅಲ್ಲ ನೋಡಿ ಇಲ್ಲಿ ಉಯಸದ ಇಲ್ಲಿ ನೋಡ್ರಿ ಈಗ ಆಯ್ತು ಹೋಗ್ಬಿಡ್ರಿ ಬಂದ್ ಕೇಸಿ ನಾನೇನು ಸ್ವತಃ ನಿಂತು
ನೀವು ನೀವು ಮಾಡಿದಾಗ ತೆರಿಗೆ ಮೂಡಿಸ್ಬೇಕು, ಮಾಡ್ಬೇಕು ಮಾಡ್ಬೇಕು. ಇಲ್ಲ ಕೈ ಬಿಡ್ಬೇಕು. ಒಳ್ಳೆ ಆಗಲಿ ನೀವು ಬರ್ಕೊಟ್ರೆ ನಾವು ಪಟ್ಟಿಗೆ ನಾವು ಮಾಡ್ತೀವಿ. ಆಗಲ್ಲ ನೀವು ಹೇಳ್ಬಿಡ್ರಿ, ನಾವು ಪಟ್ಟಿಗೆ ಅಲ್ಲ ಆಗಲ್ಲ ಬರ್ಕೊ ಅಂತ ಆಗಂಗಿಲ್ಲ ಅಂತ ಬರ್ಕೊಡ್ಬೇಕು. ಆಗಲಿ ನೋಡತ್ತಂದ್ರೆ ಹೇಳ್ರಿ ವಿಷಯಕ್ಕೆ ಸಂಬಂಧಪಟ್ಟ ಮಾತಾಡ್ತಾರೆ. ಪಟ್ಟಣದ ಯಾವುದೇ ಸಮಸ್ಯೆ ಇದ್ರೂ ಸಹಿತ ಮೀಟಿಂಗ್ ಒಳಗೆ ಡಿಸ್ಕಸ್ ಮಾಡಿ ಮಂಜೂರಿ ತಗೊಂಡು ಮಾಡಬೇಕು ಅನ್ನೋ ನಮ್ಮೊಂದು ಇದರಿ ಸರ್ ಇಷ್ಟ. ನಾನಾಗಲೇ ಎಲ್ಲೇ ಹೋಗಿ ಇದು ಮಾಡ್ತೀನಿ ಅನ್ನೋ ನನಗೆ ಅಧಿಕಾರ ಇರಲಿಲ್ಲ. ಹಾಂ ರೀ, ಭಾಳ ಒಂದು 8,000-10,000 ಕೆಲಸಗಳು ಏನಿರ್ತಾವೆ ಅವತ್ತನ್ನು ನಾವು ಸ್ವಂತ ನಿಂತು ಏನೋ ರಿಪೇರಿ ಇರಲಿ ಏನೋ ಇರಲಿ ಮಾಡಿಸ್ತೀವಿ ಸರ್. ಹಾಂ, ಹೆಚ್ಚಿನ ಪ್ರಮಾಣದ ಅಮೌಂಟದ್ದು ಖರ್ಚು ಹಾಕೋದು ಬಂತು ಇದು ಬಂತು ಅಂದರೆ ಪಟ್ಟಣ ಪಂಚಾಯತಿಯಿಂದ ಮಂಜೂರಿ ತೊಗೊಂಡು ಮಾಡ್ತೀವಿ. ಎಲ್ಲ ನಮ್ಮ ಸಭೆ ತಾವು ಈಗ ಬಸವೇಶ್ವರ ಸರ್ಕಲ್ ಹೇಳ್ತಾರಲ್ಲ, ಮನೆ ಬಂದಾಗ ಸರ್ ಹೇಳಿದ್ದಾರೆ ಅವ್ರು ಹೇಳಿದ್ರು. ಅವ್ರಿಗಾದ್ರೂ ಹೇಳಿದ್ವಿ ಮೀಟಿಂಗ್ದಾಗ ಮಂಜೂರಿ ಮಂಜೂರಿ ತೊಗೊಂಡು ಅದ್ರದ್ದೇನೈತಲ್ಲ ಟೆಂಡರ್ ಮಾಡ್ಕೊಂಡು ಅಂದರೆ ಆಟೋಮೆಟಿಕ್ಲಿ ಯಾವುದು ಡಿಸೈನ್ ಇನ್ನೂ ಇಲ್ಲ ಸರ್. ಈಗ ಈ ಮಂಜೂರಿ ತಗೋಬೇಕು. ಈ ಮುಂದಿನ ಸಭೆಯಲ್ಲಿ ನೀವು ತೀರ್ಮಾನ ತಗೊಂಡ್ರಿ. ಮಂಜೂರಿ ತಗೊಂಡು ಅದು ಯಾವ ಥರ ಅಂತಾರೆ ಯಾವುದೇ ಇದ್ದಿಲ್ಲ ಅದ್ರ ಪ್ರಕಾರ ಎಷ್ಟಾಗತ್ತೆ ಅದನ್ನು ಎಸ್ಟಿಮೇಟ್ ಮಾಡಿ ಎಸ್ಟಿಮೇಟನ್ನು ಮಂಜೂರಿ ತೊಗೊಂಬಂದು ಅದ್ರ ಮುಂದೆ ಟೆಂಡರ್ ಕರೆದು ಎಲ್ಲ ಪ್ರೊಸೆಸ್ ಮಾಡ್ಬೇಕು ಸರ್. ಒಂದು ತಿಂಗಳ ಮಗ ಅಂದ್ರೆ ಮಾಡಬಹುದು ಇಲ್ಲ ಅನ್ನಂಗಿಲ್ಲ. ಆದರೆ ಮೀಟಿಂಗ್ ಆಗ್ಬೇಕಲ್ಲ ಸರ್, ಮೀಟಿಂಗ್ ಆಗ್ಬೇಕು. ಮೀಟಿಂಗ್ದಾಗ ಮಂಜೂರಿ ತಗೋಬೇಕು. ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನ ಅವ್ರಿಂದ ಏನೋ ಡಿಸಿಯಿಂದ ಇನ್ನೂ ಅಂಗೀಕಾರ ಆಗಿಲ್ಲ. ಹಾಂ, ಬಂದಿಲ್ಲ ಸರ್. ಬಂದ ನಂತರ ನಾವು ಆಟೋಮೆಟಿಕ್ಲಿ ಕರೆದ್ವಿ. ಈ ಇವ್ರ ಬೇಡಿಕೆಗಳು ನಿಮ್ಮ ಮೀಟಿಂಗಲ್ಲಿ ಸಾಧ್ಯ ಅದಾವ ಮಾಡ್ಬೋದಲ್ಲ ಕೆಲಸಗಳು? ಏನಾದರೂ ತೊಂದರೆ ಕೊಟ್ಟರಂದ್ರೆ ಮಾಡ್ಬೋದು. ಅಲ್ಲ, ನೀವು ಇಲ್ಲಿ ಕಳಿಸಿದ್ರಲ್ಲ ಅಪ್ರೂವಲ್ ಆಗೋ ಸಾಧ್ಯತೆ ಇದೆಯಲ್ಲ? ಯಾವುದು? ಈಗ ಇವ್ರ ಕೆಲಸಗಳು ಏನೇನು ಹೇಳ್ತಾರೆ ಬೇಡಿಕೆಗಳು ಅಲ್ಲ, ಸಾರ್ವಜನಿಕರಿಗೆ ಮಾಡೋದಕ್ಕೆ ಎಲ್ಲ ಅವಕಾಶ ಅದಾವಲ್ಲ ಸರ್? ಮಾಡ್ಬೋದಲ್ಲ? ಸಾರ್ವಜನಿಕರಿಗೆ ಅನುಕೂಲ ಆಗುವಂಥವು ಅಂದ್ರೆ ಎಲ್ಲ ಮಾಡ್ಬೋದು ರೀ. ಅಲ್ಲ, ಈಗ ತನಕ ನೀವು ಕೇಳಿದ ಎಲ್ಲ ಸಮಸ್ಯೆಗಳು ಆಗ್ತಿದ್ದಲ್ಲ ನಿಮ್ಮ ಕೈಲಿ ಆಗ್ತಿದ್ದಲ್ಲ? ಹ್ಞೂ, ಆಗ್ತಾವೆ. ಅವ್ರಿಗೆ ಒಂದು ಗಡುವು ಕೊಡ್ರಿ, ಇಷ್ಟದಿಂದ ಮಾಡಿಕೊಡ್ತೀನಿ. ಏನಿಲ್ಲ, ಮೀಟಿಂಗ್ ಅಲ್ಲ ಮೀಟಿಂಗ್ ಯಾವಾಗ ಐತ್ರಿ? ಅಪ್ರೂವಲ್ ಆದ ನಂತರ ಮೀಟಿಂಗ್ ಅಧ್ಯಕ್ಷರು ಇರ್ಬೇಕಂತಿಲ್ಲ, ಉಪಾಧ್ಯಕ್ಷರು ಅಧ್ಯಕ್ಷರ ಇರ್ಬೇಕಂತಿಲ್ಲ. ಉಪಾಧ್ಯಕ್ಷ ಆಟೋಮೆಟಿಕ್ ಅಧ್ಯಕ್ಷ ರಾಜೀನಾಮೆ ಅಂಗೀಕಾರ ಆದ್ರ ಉಪಾಧ್ಯಕ್ಷರು ಹಂಗಾಮಿ ಅಧ್ಯಕ್ಷರ ಆಗ್ತಾರೆ. ಅಂಗೀಕಾರ ಆಗಿಲ್ಲಲ್ಲ ಯಾವ್ದು ಅಂಗೀಕಾರ ಆಗಿಲ್ಲ. ಮೀಟಿಂಗ್ ಈಗಿದ್ದ ಅಧ್ಯಕ್ಷರು ಬರ್ತಾರೆ ಅದರ ನಾಳೆ ಸಭೆ ಉಪಾಧ್ಯಕ್ಷ ಅಧ್ಯಕ್ಷ ಹಾಕಲ್ಲ. ಅಂಗೀಕಾರ ಆಗಿಲ್ಲ. ಈಗಿದ್ದ ಅಧ್ಯಕ್ಷರು ಕರೆದ್ರೆ ಮೀಟಿಂಗ್ ಬರ್ತಾರಲ್ಲ. ಯಾವುದೇ ಸಭೆಗೆ ಅಧ್ಯಕ್ಷ ನೀವು ಅನ್ಕೊಂಡು ಬರೋದಾಗಲ್ಲ. ಉಪಾಧ್ಯಕ್ಷ ಅಧ್ಯಕ್ಷ ಇದು ರೂಲ್ ಇದು. ಯಾವುದೇ ಕಾರಣ ವಿಷಯ ನೋಡ್ರಿ, ರಾಜೀನಾಮೆ ಅಂಗೀಕಾರ ಆತಂದ್ರ ಉಪಾಧ್ಯಕ್ಷರು ಹಂಗಾಮಿ ಅವ್ರು ರಾಜೀನಾಮೆ ಅಂಗೀಕಾರ ಆಗಿಲ್ಲ ಅಂದ್ರೆ ನೀವು ಸಾಮಾನ್ಯವಾಗಿ ಹೆಂಗ್ ಮೀಟಿಂಗ್ ಕರಿತೀರಿ ಅಂತ ನಿಮ್ಮ ಅಧ್ಯಕ್ಷರು ಮೀಟಿಂಗ್ ಬರ್ಲಿಲ್ಲ ಅಂತಂದ್ರೆ ಮೀಟಿಂಗ್ ಇವ್ರು ಒಂದ್ ತಿಂಗಳ ಕತ್ತಾರ. ಅಜೆಂಡಾದ ತುರ್ತು ಸಭೆ 3 ದಿನ ಬೇಕು, ಸಾಮಾನ್ಯ ಸಭೆ 7 ದಿನ ಕಾಲ ತುರ್ತು ಸಭೆ ಅಂತ ಕರೀರಿ. 14 ಜನ ನಮ್ಮವರು, ಎಲ್ಲರೂ ನಮ್ಮವರೇ, ನಮ್ಮಿಂದ ಆಗಿರ್ಬೇಕು. ಎಲ್ಲರೂ ನಮ್ಮ ಸದಸ್ಯರೇ. ಅವರೇ ಹಾಕಂಗ ಚೀನಾ, ಆಫ್ರಿಕಾ, ಪಾಕಿಸ್ತಾನದಾಗ ಇಲ್ಲ. ತುರ್ತು ಸಭೆ ದಯಮಾಡಿ ಕರಿಬೇಕು. ನೀವು ಜಾರಿಗೆ ನಮ್ಮ ಸಭೆಗೂ ಒಂದು ಮಿತಿ ಇದೆ. ಕನಿಷ್ಠ 6-7 ತಿಂಗಳಿಂದ ಒಂದೇ ಹೋಗೋದು ಬರೋದು ಹೇಳೋದು ಎಷ್ಟು ಅಂತ ಕೇಳಿದ್ರಿ. ಒಂದು ತಿಂಗಳು ಆದ ತಕ್ಷಣ ಪಗಾರ ಬರ್ಲಿಕ್ಕೆ ವಿಚಾರ ಮಾಡ್ತೀರಿ. ಮನೆಗೆ ನೀವು ಕೊಟ್ಟು ಮನವಿ ಅವರು ಮೀಟಿಂಗ್ದಾಗ ಕೊಟ್ಟಿಲ್ಲ ಅಂತಲ್ಲ. ಆಯ್ತು, ಇವ್ರಿಗೆ ಉಳಿದವ್ರು ಯಾರಿಗೆ ಬಗ್ಗೆ ನಮ್ಮ ಊರ್ ಬಗ್ಗೆ ಅಭಿಮಾನ ಇಲ್ವಾ? ಸರ್ಕಾರ ಕಾಣೋದಿಲ್ಲ, ಕಾಳಜಿ ಬೇಡ ಅಂತಂದ್ರೆ ನೌಕರಿ ಮಾಡೋರು ಒಂದ್ ತಿಂಗಳು ಪಗಾರ ಆಗ್ಲಿಕ್ಕೆ ಸಂಸಾರ ನಿಂತು ಹೋಗ್ತಾ ಹೆಣ್ಣು ಮಕ್ಕಳು ಲೆಕ್ಕ ಕೇಳ್ತಾರೆ, ರೊಕ್ಕ ಕೇಳ್ತಾರ. ನಾ ಬರಕತ್ 7 ತಿಂಗಳು ಆಯ್ತು. ಅಲ್ಲ, ಅವ್ರಿಗೆ ಕೇಳ್ತಾರ, ಅವ್ರು ತಿಳ್ಪರ ಯಾಕೆ ಪರವಾಗಿಲ್ಲ ಅವ್ರಿಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರ, ಅವರೇ ಸ್ಟ್ರೈಕ್ ಕುಂದಿರ್ತಾರ. ನೋಡ್ರಿ, ಅಧ್ಯಕ್ಷರ ಬಗ್ಗೆ ಎಲ್ಲರೂ ಗೊತ್ತಿದೆ. ನಾವು ನಿನ್ನೆ ವಿಷಯ ತಿಳಿಸಿದೀವಿ, ಅವ್ರು ತಮ್ಮ ವಿಷಯ ತಿಳಿಸಿದ್ದಾರೆ. ಅದು ಆಂತರಿಕ ವಿಷಯ, ಅದನ್ನ ಚರ್ಚೆ ನಾವು ತಯಾರಿಲ್ಲ. ಉಪಾಧ್ಯಕ್ಷರ ಬಗ್ಗೆ ನೀವು ಹೇಳಬಾರ್ದು. ಅವ್ರು ರಾಜೀನಾಮೆ ಅಂಗೀಕಾರ ಆಗಿಲ್ಲ. ಅಂಗೀಕಾರ ಅಧ್ಯಕ್ಷರ ಪಂಚಾಯತಿ ನಮ್ಮ ಪರವಾಗಿ 3 ಹಿರಿಯರು ನಮ್ಮ ಮುಂದದಾರ.
ನೀವು ಅಧ್ಯಕ್ಷ ಉಪಾಧ್ಯಕ್ಷ ಜನರ ರಾತ್ರಿ ಅಧ್ಯಕ್ಷ ರಾಜೀನಾಮೆ ಕೊಡಬೇಕು, ಅವ್ರು ಅಧಿಕಾರ ರಾಜಿ ಬಿಟ್ಟು ಉಪಾಧ್ಯಕ್ಷರು ಅಧ್ಯಕ್ಷ ಸಭೆ ನಡೆಸ್ರಿ. ಯಾಕೆ ನಿಯಮ ಬೇಡ ಚರ್ಚೆ ನಾಲ್ಕು ಸಲ ಇಂಥ ಮನಿ ತಗೊಂಡ್ ಕೊಟ್ರೆ ಅವ್ರು ಗಮನಕ್ಕೆ ತಂದಿಲ್ಲ ಅಂತ ಅಂದ್ರೆ ಮೀಟಿಂಗ್ ಸರ್, ಮೀಟಿಂಗ್ ಅಜೆಂಡಾದಾಗ ಅವ್ರ ಬಗ್ಗೆ ಅವ್ರ ಚರ್ಚೆಗಳನ್ನ ಏನು ಕೇಳದೇ ಇಲ್ಲ ನೀವು ಸ್ಪಂದಿಸೋದ. ಈಗ ಸದಸ್ಯರದ್ದು ಹೇಳಿಕೆ ಏನು ತಗೊಳ್ಳೋದು ಅಜೆಂಡಾ ಇಟ್ಕೋಬೇಕಂತ ಏನಿದ್ರೆ ಯಾರನ್ನ ಮೀಟಿಂಗ್ ಮಾಡ್ತಾರೆ? ಹೌದು, ಇವತ್ತು ನೀವು ಯಾರನ್ನ ಮೀಟಿಂಗ್ ಮಾಡ್ತೀರಿ? ವೈಯಕ್ತಿಕ ನೀವೇ ಅಜೆಂಡಾ ತಯಾರು ಮಾಡ್ತಿರೋ? ಒಂದು ಸಾಮಾನ್ಯ ಸಭೆ ಇಲ್ಲ, ವಾರ್ಡ್ ಸಭೆಗಳಿಲ್ಲ, ಏನೂ ಇಲ್ಲ. ಏನಾರ ತಿಳಿಸ್ರು ಇದ್ರಿ ಇದು ನಲವತ್ತೊಳಕ್ಕೆ ನಿಯಮ ಇಲ್ಲ ಅನ್ನೋದು ಸರ್ಕಾರಿ ರೂಲ್ಸ್ ಪಾಲನೆ ಇಲ್ಲ. ಇದು ನಮ್ಮ ರಾಜ್ಯದ ರೂಲ್ಸ್ ನಮ್ಮ ಊರಿಗೆ ಅನ್ವಯನೇ ಆಗೋದಿಲ್ಲ. ಒಂದರ ಕೆಲಸಗಳು ಗುಣಮಟ್ಟದ ಕಾಮಗಾರಿಗಳು ಅನ್ನೋದು ಸಾಧ್ಯ. ಎಲ್ಲರೂ ಯಾರು ತಗೊಂಡ್ರು ಕಲ್ಪನೆ. ಸಿಗೋಣ ಅದು ಬರ್ಕೊಡು ಅಂತ ಹೇಳ್ಬಿಡು. ಡೇಟಾಗಿ ಬರ್ಕೊಡು ಯಾಕೆ ಮಾತಾಡಕ್ಕೆ ಹೋಗಿ ಓಸು 36 ಲಕ್ಷ ಆತ್ಮಹತ್ಯೆ ಮಾಡ್ಕೊತಿದ್ರು, ಅದಕ್ಕೆ ಜವಾಬ್ದಾರಿ ಏನು? ಈ 34 ಲಕ್ಷ ನಷ್ಟ ಪಡ್ತಿ ನೋಡ್ರಿ ಯಾರು? ಅಧಿಕಾರಿಗಳ, ಗುತ್ತಿಗೆದಾರ, ರಾಜಕಾರಣಿಗಳ? ಅದು ಎದುರು ಕೊಟ್ಟಿ ಅಂತ ಹೇಳ್ತಾರ, ಜಾಪುರ್ ಇಲ್ಲ. ಸ್ಪೆಷಲ್ ಗ್ರಾಂಟ್ ಕೇಳ್ತಾರ, ಅದು ಹೊಯ್ಕೊಂತ ಹೋಗ್ತಾರ ಅವರು. ಅವ್ರು ಕಟ್ಟಾರ ಕಡಿವಾರ ಗ್ರಾಂಟ್ ಕೊಡು ಕೇಳ್ತಾರೆ, ಲೆಟರ್ ಬರ್ತೀರಂತ. ಸಂಬಂಧಪಟ್ಟಂಗ ಅಷ್ಟೇ ನಾವು ಮನೆಯಲ್ಲಿ ಬರ್ದಿದ್ವಿ. ಇದನ್ನು ಹೊರತುಪಡಿಸಿ ನಮ್ಮ 5-6 ಪ್ರಮುಖ ಬೇಡಿಕೆ ಈಗಾಗಲೇ ಸಾಕಷ್ಟು ಸರ್ತಿ ನಿಮ್ಮ ಜೊತೆನೆ ನಾವು ಬಂದು ಚರ್ಚೆ ಮಾಡಿದೀವಿ, ಮಾತಾಡಿದ್ವಿ, ಹೋಗಿದ್ದೀವಿ. ಇನ್ನು ಹೊರತುಪಡಿಸಿ ಕೂಡ ಈಗ ನಮ್ಮದು ಪ್ರಶ್ನೆ ಇದ್ದ ಏನಪ್ಪಾ ಅಂತಂದ್ರ, ಒಂದೇ ಬೇಡಿಕೆ ಏನ್ 4 ದಿನದಲ್ಲಿ ಘನತಾ ಜೀವನ ಘಟಕದ ಕಂಪೌಂಡ್ ಏನೋ ನಾವು ಒತ್ತುವರಿ ತೆರವಾಗಿದಲ್ಲ, ಅದು ಹಾನಿ ಏನಾಗಿದಲ್ಲ, ಅದು ಹಾನಿಗೊಳಿಸುವಂತವ್ರು ಯಾರು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಒಂದೇ ಬೇಡಿಕೆ. ಎರಡೇ ಬೇಡಿಕೆ ಏನಪ್ಪಾ ಅಂತಂದ್ರ, ಈಗ ಸುಮಾರು 5 ವರ್ಷಗಳ ಕಾಲ ವಿರಸರು ತಳ್ಕೊಂಡು ಹಟ್ಟಿಯಾಳದಲ್ಲಿ ಬಿಟ್ಟದ ರಸ್ತೆ ಅದು, ಅಲ್ಲಿಂದ ಈಚೆಗೆ ಮತ್ತೆ ರಸ್ತೆ ಆಗ್ಬೇಕು ಮತ್ತು ಹೈಮಾಸ್ ವಿದ್ಯುತ್ ಆಗ್ಬೇಕು. ಇದು ಎರಡನೇ ಬೇಡಿಕೆ. ಮೂರನೇ ಬೇಡಿಕೆ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ನಮ್ಮ ಹರೇಪುಂತೆಗೆ ಅಂತ ಹೇಳ್ತಾರಲ್ಲ ಕಾನ್ಬೋಡ್ಯಾಗ ಸಾಕಷ್ಟು ಗಲೀಜಾಗ್ಯದ. ಅದಕ್ಕೊಂದೇನಾರ ಒಂದು ತುರ್ತಾಗಿ ಕ್ರಮ ತಗೊಂಡು ಅದನ್ನ ತಾತ್ಕಾಲಿಕವಾಗಿ ಅದನ್ನ ಸಮಸ್ಯೆ ಸರಿಪಡಿಸ್ಬೇಕು. 5ನೇ ಬೇಡಿಕೆ ಏನಪ್ಪಾ ಅಂತಂದ್ರ, ಈಗ ಆಲ್ರೆಡಿ ಪಟ್ಟಣದಲ್ಲಿ ಸಾಕಷ್ಟು ಎಣ್ಣೆ ಆಗ್ಬಿಟ್ಟಾವ ಏರಿಯಾಗಳು, ಅದಕ್ಕೆ ಸಂಬಂಧಪಟ್ಟಂಗ ಸಿಎ ಕಟಗಿರಿ ಸೆಟ್ಗಳದಾವ. ಇವ್ರು ಯಾವುದನ್ನು ಕಬ್ಜೆದೊಳಗೆ ತಯಾರಿಲ್ಲ. ಎಣ್ಣೆ ಮಾಡಿಸ್ತಾರ, ಅರ್ಜಿ ಕೊಡ್ತಾರ, ಲೆಟರ್ ಕೊಡ್ತಾರ, ಅವ್ರು ಪ್ಲಾಟ್ ಮಾಡ್ಕೊಂಡ್ಬಿಡ್ತಾರ. ಅದು ಯಾರೋ ಕೊಡ್ತಾರೆ ಅವುಗಳ ಹೇಳಿದಾಗಿಯೂ ಕೂಡ ಒಂದು ಬಾಣಪ್ಪ ಹಾದಿ ಬಂದಿರೋ ಪ್ಲಾಟ್ ಅಲ್ಲಿ ಹಾಗೂ ಇಲ್ಲಿ ಹುಡುಕು ಅಂತಾನೆ ಹೇಳಿದ. ಅದೆಷ್ಟರ ಮಟ್ಟಿಗೆ ಮಾಡ್ತಾರ ಗೊತ್ತಿಲ್ಲ. ಇವಿಷ್ಟು ಪ್ರಮುಖ ಬೇಡಿಕೆಗಳಿದಾವು. ಇದು ಹೊರತುಪಡಿಸಿ ಇವುಗಳಿಗೆ ನಿಮ್ಗೆ 3-4 ತಿಂಗಳ ಅವಧಿ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಬಸವೇಶ್ವರ ವೃತ್ತದ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಗೆ ಸಮಯ ಇಲ್ಲ. ನಿಮ್ಗೆ ಕೊನೆಯ ಸಮಯ ಏಪ್ರಿಲ್ 21 ಅಷ್ಟು ಒಳಗಾಗಿ ನಿಮ್ಮ ಕಾರ್ಯಗಳು ಶುರು ಆಗದೆ ಇದ್ದಲ್ಲಿ ನಾವು ತಮ್ಮೆಲ್ಲರ ಸಹಕಾರದೊಂದಿಗೆ ಅಂದೇ ದಿನ ಬಸವಣ್ಣ ಪೂಜೆ ಸಲ್ಲಿಸಿ ನಾವು ಹೊರಟ ಕೂತ್ಕೋತೀವಿ. ಸಮುದಾಯ ಭವನಕ್ಕೆ ಮೂಲಭೂತ ಸೌಕರ್ಯ ಕಳಿಸ್ಬೇಕು, ಸ್ವಚ್ಛತೆಗೊಳಿಸ್ಬೇಕು. ಅದಕ್ಕೆ ವಿದ್ಯುತ್ ಸೌಕರ್ಯ ಇಲ್ಲ, ಕುರ್ಚಿ ಚೇರ್ಸ್ ಏನಿಲ್ಲ, ಅದು ಹಾಕ್ಬೇಕು, ಬಾಡಿ ನಡೆಸಬೇಕು. ನಿಮಗೆ ನಡೆಸಲು ಆಗ್ಲೇಕಪ್ಪ ಅಂತ NGO ಕೊಟ್ಟು ಟೆಂಡರ್ ಕರೀರಿ, ನಾವು ಟೆಂಡರ್ ಆಗಿ ತಗೋತೀವಿ, ನಾವು ನಡೆಸ್ಕೋತೀವಿ. ಟೆಂಡರ್ ಕರೀರಿ. ಇನ್ನೊಂದೇನ್ರಿ, ಈಗ ಗ್ರಂಥಾಲಯ ದಾರಿ ಏನಾಗ್ಬಿಟ್ಟ. ಗ್ರಂಥಾಲಯ ಯಾರಿಗೆ ಬೇಡ. ಗ್ರಂಥಾಲಯದ ಬಗ್ಗೆ ಏನ್ ಮಾಡಿದಿರಿ? ಮಾಡ್ಲೇಬೇಡ್ರಿ ನೀವು. ಅದು ಆಯ್ತು, ಅದು ಅಂತ ಕಳ್ಸಿದ್ದೀವಿ. ಒಂದು ಈಗ ಅವರು ಇದನ್ನ ಮಾಡಿದ ಕೂಡಲೇ ನಮ್ಮ ಸಮುದಾಯ ಭವನದೊಳಗಡೆ ಇದನ್ನ ಸಮುದಾಯ ಭವನದಲ್ಲಿ ಯಾವುದೇ ಕಾರಣಕ್ಕೂ ನಾವು ಗ್ರಂಥಾಲಯ ಬರೋದಿಲ್ಲ. ಡಿಸ್ಟರ್ಬ್ ಆಗ್ತದ, ಕಾರ್ಯಕ್ರಮ ನಡೀತಾವ, ಅದು ಆಗದ ಮಾತು. ಸಾಧ್ಯ ಆದ್ರ ಹಳೆ ನಾಡ ಕಚೇರಿಗೆ ಸ್ಥಳಾಂತರ ಮಾಡಿ ಅಲ್ಲಿ ಆಗಿದ ಪಕ್ಷದಲ್ಲಿ LCS ಸೈಟ್ ಅಲ್ಲಿ ಮಾಡ್ತೀವಿ. CS ಸೈಟ್ ಎಲ್ಲಿ ಅಲ್ಲ ಮಾಡ್ರಿ. CS ಸೈಟ್ಗಳು ದೂರ ಸರ್, ಸಾರ್ವಜನಿಕರಿಗೆ ಹೋಗಿ ಬರೋಕೆ ತೊಂದರೆ ಆಗ್ಬೋದು. ಸರ್ ಒಳಗೆ ಸರ್ ಅದು ಒಳಗೆ ಅಲ್ಲಿ ಏನ್ರಿ ಅದು ದವಾಖಾನೆ ಹಿಂದ್ಗಡೆ ಅಲ್ಲೆಲ್ಲ ಇಲ್ಲಿಂದ ಬರ್ತದ ಕಾಂಪೌಂಡ್ ಐತೆ. ಒಟ್ಟ ಜನ ಸ್ಪಂದನೆ ಆಗೋ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅಷ್ಟೇ. ನಮ್ಮ ಉದ್ದೇಶ ಮತ್ತೆ ಏನಿಲ್ಲ. ಯಾವ್ದ್ರಿ ಆಗ್ತದೆ, ಇವತ್ತು ಆಗ್ಲೇಬೇಕು. ರಾಜ ನೀವು ಮಾಡ್ತೀರಿ. ನಿಮ್ಗೆ ಈಗ 4 ವಾರ ಬಜಾರ ಮಧ್ಯೆಯಲ್ಲಿ ಪೊಲೀಸ್ ಇಲಾಖೆ ಒಂದು ಜಾಗ ಅದ. ಆ ಜಾಗ ಎಷ್ಟು ಸ್ವಚ್ಛ ಅದಪ್ಪ ಅಂದ್ರೆ 4 ವಾರ ಸ್ವಚ್ಛ ಜಾಗ ಎಲ್ಲಿ ಇಲ್ಲೇ ಇಲ್ಲ. ಇದು ಅತ್ತವಲ್ಲಿ ಇತ್ತದ ಅದು ಅವ್ರಿಗೂ ಅಂಡ್ರು ಇಲ್ಲ, ಈ ಕಡೆ ಇವ್ರು ಅಂಡ್ರು ಇಲ್ಲ. ಬಜಾರ್ ಮಧ್ಯೆ ಕೆಟ್ಟ ಗಲೀಜು. ದಯಮಾಡಿ ಒಂದು ಲೆಟರ್ ಬರ್ರಿ, ಶಿಸ್ತುವಾಗಿ ನಡೆಸಿದ್ರು. ಇಲ್ಲಪ್ಪ ಅಂದ್ರೆ ನಿಮ್ ಕಬ್ಜಾ ತಗೊಳ್ರಿ.
ಇಲಾಖೆಯಿಂದ ಲೆಟರ್ ಕೊಡ್ರಿ, ಹಸ್ತಾಂತರ ಮಾಡ್ಕೊಡ್ರಿ. ಹಸ್ತಿರಲ್ಲ ನೀವು ಬೇಕಿದ್ರೆ 10 ಗುಂಟೆ ಕೊಡ್ರಿ, ಇನ್ನೂ 613 ಅಲ್ಲಿ ಸರ್ಕಲ್ದಿಂದ ರಸ್ತೆದ್ದು ಖಾನ್ಬಾಯಿ ಓಣಿ ನೀರಿತ್ತು ಸರ್. ಕಂಡಪಟ್ಟಿ ಸಿಕ್ಕಾಪಟ್ಟೆ ನೀರಿದೆ ಸರ್. ಅಲ್ಲ ಬಾದ್ರ ನೀರು ಖಾಲಿ ಮಾಡಿ ನೀರು ಕಂಡಪಟ್ಟೆ $15 ಲಕ್ಷ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತಂದ್ರೆ ಅದು ಆಟೋಮೆಟಿಕ್ಲಿ ನೆಕ್ಸ್ಟ್ ತುಂಬಬೇಕು, ಸಸಿ ಹಚ್ಬೇಕಲ್ಲಿ. APMC 3 ವರ್ಷ ಪಂಚಾಯತ್ ನಾಲ್ಕರ ವಿಷಯ ಬಸವೇಶ್ವರ ವೃತ್ತವನ್ನು ಅಭಿವೃದ್ಧಿಪಡಿಸುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯದನ್ವಯ ನಾಲತೋಡ ಪಟ್ಟಣದ ಮುಖ್ಯ ಮಾರುಕಟ್ಟೆಯಲ್ಲಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರ ವೃತ್ತವನ್ನು ಈಗಾಗಲೇ ನಿರ್ಮಿಸಿದ್ದು ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗಿದ್ದು, ಆದರೆ ಅದಕ್ಕೆ ಸೂಕ್ತವಾದ ರಕ್ಷಣೆ ಇಲ್ಲದ ವೃತ್ತದ ಸುತ್ತಮುತ್ತ ಇರುವ ಅಂಗಡಿಕಾರರು ವೃತ್ತದ ಪಕ್ಕವೇ ಕಸ ಕಡ್ಡಿ ಹಾಕುತ್ತಿದ್ದು ಮತ್ತು ವೃತ್ತದ ಸುತ್ತಲೂ ಇರುವ ಕಟ್ಟೆಯ ಮೇಲೆ ಮದ್ಯದ ಅಮಲಿನಲ್ಲಿ ಇರುವ ಮದ್ಯಪ್ರಿಯರು ಕುಳಿತುಕೊಳ್ಳುತ್ತಾರೆ. ವೃತ್ತದ ಸುತ್ತಮುತ್ತ ಗ್ರಿಲ್ ವ್ಯವಸ್ಥೆ ಇಲ್ಲದ ಕಾರಣ ಮೇಲಿನ ಅವ್ಯವಸ್ಥೆಗೆ ಕಾರಣವಾಗಿದೆ. ಹಾಗೂ ಜಗಜ್ಯೋತಿ ಬಸವೇಶ್ವರರ ಪುತ್ರರಿಗೆ ಸಭೆ ಸಮಾರಂಭ ನಡೆದರೆ ಹಾರ ಹಾಕಲು ಸ್ವಚ್ಛಗೊಳಿಸಲು ಹರಸಾಹಸ ಪಡುವಂಥ ಸ್ಥಿತಿ ನಿರ್ಮಾಣವಾಗಿದ್ದು, ಈಗಾಗಲೇ ಅನೇಕ ಬಾರಿ ಪತ್ರಿಕೆಯಲ್ಲಿ ವೃತ್ತದ ಅಭಿವೃದ್ಧಿ ಬಗ್ಗೆ ವರದಿಯಾದರೂ ಕೂಡ ಅಭಿವೃದ್ಧಿಪಡಿಸಲು ಮುಂದಾಗಿಲ್ಲ. ಆದ್ದರಿಂದ ಕೂಡಲೇ ಶ್ರೀ ಶರಣರ ವೀರೇಶ್ವರ ವೃತ್ತದ ಮಾದರಿಯಂತೆ ಬಸವೇಶ್ವರ ವೃತ್ತಕ್ಕೂ ಉದ್ಯಾನವನದ ಜೊತೆಗೆ ಗ್ರಿಲ್ ವ್ಯವಸ್ಥೆ, ವಿದ್ಯುತ್ ಅಲಂಕಾರ ಹಾಗೂ ಬಸವಣ್ಣನ ಪುತ್ಥಳಿಗೆ ಏಣಿ ವ್ಯವಸ್ಥೆ ಕೂಡ ಮಾಡಬೇಕು. 1 ತಿಂಗಳ ಒಳಗಾಗಿ ವೃತ್ತದ ಸಂಪೂರ್ಣ ಅಭಿವೃದ್ಧಿ ಕೆಲಸವಾಗಬೇಕು. ಒಂದು ವೇಳೆ ತಾವು ನಿಷ್ಕಾಳಜಿ ಮಾಡಿದ್ದಲ್ಲಿ ದಿನಾಂಕ 24/2026 ಬಸವ ಜಯಂತಿ ದಿನದಂದೇ ವೃತ್ತದ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು. ತಾವು ಧರಣಿ ಸತ್ಯಾಗ್ರಹಕ್ಕೆ ಆಸ್ಪದ ಕೊಡದೆ ನಾವು ನೀಡಿದ ಅವಧಿಯೊಳಗೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸುತ್ತೇವೆ ಎಂಬ ಭರವಸೆಯೊಂದಿಗೆ ನಂಬಿದ್ದೇವೆ. ಧನ್ಯವಾದಗಳು. ಬೇಗ ಮಾಡಿ ಸರ್, ಜಾರಿಗೊಳಿಸಲಾಗಿ ನಮಗೆ ಜೆರಾಕ್ಸ್ ಕೊಡ್ರಿ.